ಈಗ ವರನ ಕಳೆ ಬಂತು. ಹಾ ಮೇಡ್ ಫಾರ್ ಈಚ್ ಅದರ್ ಜೋಡಿ. ಅಮ್ಮಯ್ಯ, ನಗ್ನಗ್ತಾ ಇರು. ಹಾ, ಹೂವಿನಾರ ತಗೊಳಮ್ಮ. ಹಾ, ನೀನು ತಗೊಳಪ್ಪ. ಹಾರ ತಗೊಳಪ್ಪ. ಹುಡುಗಂಗೆ ಮದುವೆ ಇಷ್ಟ ಇದೆ ಅಲ್ವಾ? ಪುರೋಹಿತ್ರೆ, ಖಂಡಿತ ಇಷ್ಟ ಇದೆ. ಶ್ರಾವಣಿ ಅವರೇ, ನನಗೆ ಮುಂದೆ ಏನಾಗುತ್ತೋ ಅಂತ ಭಯ ಶುರು ಆಗ್ಬಿಟ್ಟಿದೆ. ನನಗೂ ಭಯ ಆಗ್ತಿದೆ ಮನ್ವಿ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾವುದೋ ಒಂದು ಲೊಕೇಶನಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳಿದ್ಲು, ಆದರೆ ಹೇಗೆ ಹೋದ್ಲು ಅಂತ ನನಗೂ ಗೊತ್ತಿಲ್ಲ. ಅಭಿ ನನ್ನನ್ನು ಬ್ಲೈಂಡಾಗಿ ನಂಬಿದ್ದಾನೆ. ನನಗೆ ಅರ್ಥ ಆಗುತ್ತೆ ಶ್ರಾವಣಿ ಅವರೇ. ಅಭಿ ಎಲ್ಲ ಟೈಮಲ್ಲೂ ನನ್ನ ಸಪೋರ್ಟ್ ಮಾಡಿದ್ದಾರೆ, ನನ್ನ ಪರವಾಗಿ ನಿಂತಿದ್ದಾನೆ. ಆದರೆ ನಾನು ಅವ್ರ ನಂಬಿಕೆಗೆ ಮೋಸ ಮಾಡ್ತಾ ಇದ್ದೀನಿ. ಆದ್ಯ ಓಡೋಗಿರೋದಕ್ಕೆ ಹೆಲ್ಪ್ ಮಾಡಿದ್ದೀನಿ ಅಂತ ಅಭಿಗೆ ಗೊತ್ತಾದರೆ ಅವ್ನು ತುಂಬ ಹರ್ಟ್ ಮಾಡ್ಕೊತಾನೆ. ನಂಬಿಕೆ ಕಳ್ಕೊಂಡ್ಬಿಡ್ತೀನಿ ಮನ್ವಿ. ಶ್ರಾವಣಿ ಅವರೇ, ನೀವು ಹಾಗೆಲ್ಲ ಯೋಚನೆ ಮಾಡಬೇಡಿ. ನೀವು ಒಳ್ಳೆದನ್ನೇ ಮಾಡಿದ್ದೀರಾ. ಆದ್ಯ ಲೈಫ್ನ ಸೇವ್ ಮಾಡಿದ್ದೀರಾ. ಅಭಿ ಅದನ್ನು ಅರ್ಥ ಮಾಡ್ಕೋತಾನೆ. ನೀವು ಅಳ್ಬೇಡಿ ಪ್ಲೀಸ್. ನಾನು ಅಭಿಗೆಲ್ಲ ವಿಷಯ ಹೇಳ್ಬಿಡ್ತೀನಿ. ಅವ್ನ ಕಣ್ಣಿಗೆ ಕಾಣ್ದಿರೋ ವಿಷಯ ಎಲ್ಲ ಹೇಳ್ಬಿಡ್ತೀನಿ. ನಡೀತಿರೋ ತಪ್ಪುಗಳನ್ನ ನಾನು ಅಭಿಗೆ ತಿಳಿಸ್ಬೇಕು. ಹಾರ ತಗೊಳಪ್ಪ. ನೂರು ನೂರು ಕೋಟಿ ಜನುಮಗಳಿಗೂ ಗೆಳತಿ ಎಂದು ನೀನೆ ನನ್ನ ಹೋಲು ಮೆಸಿರೆ ಒಡತಿ. ಗಾಳಿ ಗಂಧದ ನಾನು ನಿಮ್ಮನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತೀನಿ. ಸೇರಿ ಆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಏನಿಲ್ಲ ಅಂದ್ರೆ ಒಂದು 50 ವರ್ಷ ಬೇಕು ಅನ್ಸುತ್ತೆ. ಆ 50 ವರ್ಷ ನೀವು ನನ್ನ ಕೈ ಹಿಡ್ಕೊಂಡು ನನ್ನ ಜೊತೆಲೇ ಇರಬೇಕು ಅನ್ಸುತ್ತೆ. ಆಣೆಯ ಮಾಡುವೆ ನಿನಗೆದು ಹೃದಯದ. ಹಾರ ಬದಲಾಯಿಸ್ಕೊಳ್ಳಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭಗ್ನಾಮಿ ಶುಭಗೆ ತ್ವಂ ಜೀವ ಶರದ ಶತಂ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭಗ್ನಾಮಿ ಶುಭಗೆ ತ್ವಂ ಜೀವ ಶರದ ಶತಂ. ತಾಳಿ ಕಟ್ಟಪ್ಪ. ಅಮ್ಮಯ್ಯ, ನಿಲ್ಲಿಸಿ. ಯಾಕೆ ಸರ್? ಏನಾಯ್ತು ಸರ್? ಮದ್ವೆ ಕ್ಯಾನ್ಸಲ್ ಅಲ್ವಾ?
ನಮ್ಮ ಮನೆಯವ್ರ ಬಗ್ಗೆ ಮಾತಾಡಕ್ ಮುಂಚೆ ನಿಮ್ಮ ಮನೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ನೀವು. ಸಂಯುಕ್ತ, ಪಂಜರದಲ್ಲಿ ಸಾಕಿದ ಗಿಣಿ ಅದು ಹಾರ್ಕೊಂಡು ಹೋಗ್ಬಿಡ್ತು. ಅಕ್ಕ, ಆ ಅಮ್ಮಯ್ಯನೇ ಓಡಿಸ್ಕೊಂಡು ಹೋಗಿದ್ದಾನೆ ಅನಿಸ್ತಾ ಇದೆ. ಮೊದಲು ಆ ಗರುಡನ್ಗೆ ಫೋನ್ ಮಾಡಿ ಕೇಳು, ಆ ಅಮ್ಮಯ್ಯ ಅಲ್ಲೇ ಇದ್ದಾನೋ ಇಲ್ವೋ ಅಂತ. ಹೇಳಿ ಮೇಡಮ್. ಮೇಡಮ್, ಮದುವೆ ಎಲ್ಲ ಮುಗೀತಾ? ಮದುವೆ ಅಲ್ಲ, ತಿಥಿನೂ ಆಗುತ್ತೆ. ಏನಾಯ್ತು ಮೇಡಮ್? ಏಯ್, ಆ ಅಮ್ಮಯ್ಯನ ನೋಡ್ಕೊಳ್ಳಿ ಅಂತ ಬಿಟ್ರೆ ಕತ್ತೆ ಕಾಯ್ತಿದ್ರು ಅವ್ರ ಮನೆ ಮುಂದೆ. ಮೇಡಮ್, ಏನಾಯ್ತು ಮೇಡಮ್? ಏನಾಯ್ತು ಅಂತ ಹೇಳ್ಬಿಟ್ಟಾದ್ರೂ ಬೈರಿ ಮೇಡಮ್. ಅಮ್ಮಯ್ಯ ಎಲ್ಲಿದ್ದಾನೆ? ಮೇಡಮ್, ಅವ್ನ ಮನೆ ಒಳಗಡೆನೇ ಇದ್ದಾನೆ ಮೇಡಮ್. ನಿನ್ ತಲೆ ಮನೆ ಒಳಗಡೆ ಇದ್ದಾನೆ, ಅವನಲ್ಲಿ ಇಲ್ಲ. ಏನಾಯ್ತಣ್ಣ? ಏನು ಮೇಡಮ್ ಇಷ್ಟು ಸುಲಭವಾಗಿ ಇಲ್ಲ ಅಂತ ಇದ್ದೀರಾ? ಮೇಡಮ್, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವ್ರ ಮನೆ ಗೇಟ್ ಮುಂದೆ ನಾಯಿ ಥರ ಕಾಯ್ತಾ ಇದೀವಿ ಮೇಡಮ್. ಪಕ್ಕ ಅವನು ಮನೆ ಒಳಗಡೆನೇ ಇದ್ದಾನೆ ಮೇಡಮ್. ಏಯ್, ಮೊದಲು ಹೋಗಿ ಚೆಕ್ ಮಾಡಿ ಆಮೇಲೆ ಹೇಳು ಅವನಲ್ಲಿ ಇದಾನೋ ಇಲ್ವೋ ಅಂತ. ಮೇಡಮ್, ಹೇಗೆ ಮೇಡಮ್ ಚೆಕ್ ಮಾಡೋದು? ಮನೆ ಒಳಗಡೆ ಹೋಗೋದಾ? ಹೋಗ್ ಸಾಯ್ರೋ. ಮೇಡಮ್, ಏನಾದರೂ ಸಮಸ್ಯೆ ಆದರೆ ಏನು ಮಾಡೋದು ಮೇಡಮ್? ಏಯ್, ಸಮಸ್ಯೆ ಮಾಡೋದಕ್ಕೆ ನಿನ್ನ ಇರಿಸ್ಕೊಂಡಿರೋದು, ಅದು ಬಿಟ್ಬಿಟ್ಟು ಸಮಸ್ಯೆಗೆ ಹೆದರ್ಕೊಂಡು ಸಾಯ್ತಾ ಇದ್ದೀರಾ. ಇಲ್ಲಿ ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಗೊತ್ತಾ ನಿಮ್ಗೆ? ಏನಮ್ಮ ಆಯ್ತು? ಅಮ್ಮಯ್ಯ ಇದ್ದಾನಂತ ಹೇಳ್ತಾ ಇದ್ದಾರ ಅವರು? ಮನೆಯಿಂದ ಹೊರಗಡೆ ಹೋಗೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಮನೆ ಒಳಗಡೆ ಹೋಗಿ ನೋಡಿ ಅಂತ ಹೇಳಿದ್ದೀನಿ. ಅಕ್ಕ, ಆ ಆದ್ಯ ತುಂಬಾ ದೂರ ಹೋಗೋದಿಕ್ ಸಾಧ್ಯ ಇಲ್ಲ. ಇಲ್ಲೇ ಎಲ್ಲೋ ಅರ್ಧದಲ್ಲಿ ಇರ್ತಾಳೆ. ಹೋಗಿ ಅವಳನ್ನ ವಾಪಸ್ ಮಂಟಪಕ್ಕೆ ಕರ್ಕೊಂಬರೋಣ ಅಕ್ಕ. ಹೌದು ಸಂಯುಕ್ತ, ಅವಳು ಹೇಳಿ ಇಲ್ಲೆಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ. ಅವಳನ್ನ ಎತ್ತಾಕೊಂಬಂದು ವಿಕಿ ಕೈಲಿ ತಾಳಿ ಕಟ್ಸೋಣ. ಅಕ್ಕ, ಏನ್ ಯೋಚನೆ ಮಾಡ್ತಾ ಇದೀಯಾ? ತುಂಬ ವರ್ಷಗಳಿಂದ ಹಾಕೊಂಡಿದ್ದ ಸ್ಕೆಚ್ಚು ಫೇಲ್ ಆಗಿದೆ. ಹಾಗಾದ್ರೆ ನಾವು ಸೋತ್ವಾ? ನಿಮ್ಮ ಹಾಗೆ ಆ ಧ್ಯಾನ ನಾನು ತುಂಬ ಲೈಟಾಗಿ ತಗೊಂಡ್ಬಿಟ್ಟೆ. ಪಂಜರದಲ್ಲಿರೋ ಗಿಣಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ರೆಕ್ಕೆ ಪುಕ್ಕ ಎಲ್ಲ ಬೆಳೆದಿರೋ ಗಿಡ್ಗ ಅಂತ ನನಗೆ ಅರ್ಥನೇ ಆಗಲಿಲ್ಲ. ಗಿಣಿನ ಗಿಡ್ಗ ಮಾಡಿರೋದು ಆ ಅಮ್ಮಯ್ಯ ಅಕ್ಕ. ಮೊದಲು ಅವನ್ನ ಕೊಲ್ಬೇಕು. ಹೌದು, ಅವನ ಜೊತೆ ಅಭಿನೂ ಕೊಂದ್ಬಿಡೋಣ. ಮನೆಗೆ ಹೋಗೋಣವಾ? ಅಕ್ಕ, ಆದ್ಯ ಏನ್ ಸಂಯುಕ್ತ, ಇಷ್ಟು ಸುಲಭವಾಗಿ ಮನೆಗೆ ಹೋಗೋಣ ಅಂತ ಹೇಳ್ತಿದ್ಯಾ? ಇದೆಲ್ಲ ಸಹಿಸ್ಕೊಂಡು ಮನೆಗೆ ಹೋಗೋದಾ? ಇಲ್ಲಿ ಕೂತು ನಾವೇನು ಮಾಡೋಕ್ಕಾಗೋದಿಲ್ಲ. ಮನೆಗೆ ಹೋಗೋಣ.